ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಈಗ ಸಿಐಡಿಗೆ ವರ್ಗಾವಣೆಯಾಗಿದೆ. ಹೀಗಾಗಿ ಸಿಐಡಿ ಪೊಲೀಸರು ಈಗಾಗಲೇ ಈ ಒಂದು ಗೇಟ್ಗಳನ್ನ ಸೆಕ್ಯೂರ್ ಮಾಡಿರುವಂತದ್ದು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಇರುವಂತಹ ಗೇಟ್ಗಳ ಬಳಿ ಒಟ್ಟು 11 ಜನ ಕಾಲ್ತುಳಿತಕ್ಕೆ ಒಳಗಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈಗ ಈ ಕೇಸು ಸಿಐಡಿಗೆ ವರ್ಗಾವಣೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲೆಲ್ಲಿ ಈ ಸಾವುಗಳು ಸಂಭವಿಸಿದೋ ಆ ಗೇಟ್ಗಳಿಗೆ ಈಗ ಪೊಲೀಸ್ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಆ ಜಾಗವನ್ನು ಸೆಕ್ಯೂರ್ ಮಾಡುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ. ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈಗ ಗೇಟ್ ನಂಬರ್ 6A ಬಳಿ ಇಬ್ಬರು ಮೃತಪಟ್ಟಿದ್ರು ಆ ಕಾಲ್ತುಳಿತದಲ್ಲಿ. ಈಗ ಆ ಒಂದು ಜಾಗವನ್ನು ಕಂಪ್ಲೀಟ್ ಆಗಿ ಆ ಗೇಟ್ ಅನ್ನು ಕ್ಲೋಸ್ ಮಾಡುವ ಮೂಲಕ ಪೊಲೀಸರು ಈ ಬ್ಯಾರಿಗೇಡ್ ಜೊತೆಗೆ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಕೇವಲ ಈ ಒಂದು ಗೇಟ್ ಅಷ್ಟೇ ಅಲ್ಲ, ಪ್ರತಿ ಗೇಟಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಯಾವ್ಯಾವ ಗೇಟ್ ಬಳಿ ಈ ಜನ ಮೃತಪಟ್ಟಿದ್ದಾರೋ ಆ ಎಲ್ಲಾ ಗೇಟ್ಗಳಲ್ಲೂ ಕೂಡ ಈ ರೀತಿಯಾದಂತಹ ಟ್ಯಾಗ್ ಗಳನ್ನ ಹಾಕಿ ಪೊಲೀಸರು ಈಗ ಆ ಜಾಗವನ್ನು ಸೆಕ್ಯೂರ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ತನಿಖೆ ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಸಿಸಿ ಕ್ಯಾಮೆರಾಗಳು ಕೂಡ ಇದಾವೆ. ಆ ಸಿಸಿ ಕ್ಯಾಮೆರಾ ಪರಿಶೀಲನೆ ಆಗಿರಬಹುದು, ಜೊತೆಗೆ ಈ ಸಮಯದಲ್ಲಿ ಪೊಲೀಸರು ಈ ಜಾಗದಲ್ಲಿ ಇದ್ರ ಅನ್ನೋದ್ರ ಬಗ್ಗೆ, ಜೊತೆಗೆ ಕಾಲ್ತುಳಿತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕ್ಷ್ಯ ನಾಶಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಪೊಲೀಸರು ಈ ರೀತಿಯಾದಂತಹ ಒಂದು ಟ್ಯಾಗ್ ಗಳನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಈಗ ತಮ್ಮ ಒಂದು ಕೈಗೆ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ತನಿಖೆ ಕೂಡ ಮುಂದುವರೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನು ಯಾರೆಲ್ಲ ಆಪಾದಿತಗಳಿದ್ದಾರೋ, ಯಾರೆಲ್ಲ ಆರೋಪಿಗಳಿದ್ದಾರೋ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಈಗ ಸಿಐಡಿಗೆ ವರ್ಗಾವಣೆಯಾಗಿದೆ. ಹೀಗಾಗಿ ಸಿಐಡಿ ಪೊಲೀಸರು ಈಗಾಗಲೇ ಈ ಒಂದು ಗೇಟ್ಗಳನ್ನ ಸೆಕ್ಯೂರ್ ಮಾಡಿರುವಂತದ್ದು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಇರುವಂತಹ ಗೇಟ್ಗಳ ಬಳಿ ಒಟ್ಟು 11 ಜನ ಕಾಲ್ತುಳಿತಕ್ಕೆ ಒಳಗಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈಗ ಈ ಕೇಸು ಸಿಐಡಿಗೆ ವರ್ಗಾವಣೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲೆಲ್ಲಿ ಈ ಸಾವುಗಳು ಸಂಭವಿಸಿದೋ ಆ ಗೇಟ್ಗಳಿಗೆ ಈಗ ಪೊಲೀಸ್ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಆ ಜಾಗವನ್ನು ಸೆಕ್ಯೂರ್ ಮಾಡುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ. ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈಗ ಗೇಟ್ ನಂಬರ್ 6A ಬಳಿ ಇಬ್ಬರು ಮೃತಪಟ್ಟಿದ್ರು ಆ ಕಾಲ್ತುಳಿತದಲ್ಲಿ. ಈಗ ಆ ಒಂದು ಜಾಗವನ್ನು ಕಂಪ್ಲೀಟ್ ಆಗಿ ಆ ಗೇಟ್ ಅನ್ನು ಕ್ಲೋಸ್ ಮಾಡುವ ಮೂಲಕ ಪೊಲೀಸರು ಈ ಬ್ಯಾರಿಗೇಡ್ ಜೊತೆಗೆ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಕೇವಲ ಈ ಒಂದು ಗೇಟ್ ಅಷ್ಟೇ ಅಲ್ಲ, ಪ್ರತಿ ಗೇಟಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಯಾವ್ಯಾವ ಗೇಟ್ ಬಳಿ ಈ ಜನ ಮೃತಪಟ್ಟಿದ್ದಾರೋ ಆ ಎಲ್ಲಾ ಗೇಟ್ಗಳಲ್ಲೂ ಕೂಡ ಈ ರೀತಿಯಾದಂತಹ ಟ್ಯಾಗ್ ಗಳನ್ನ ಹಾಕಿ ಪೊಲೀಸರು ಈಗ ಆ ಜಾಗವನ್ನು ಸೆಕ್ಯೂರ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ತನಿಖೆ ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಸಿಸಿ ಕ್ಯಾಮೆರಾಗಳು ಕೂಡ ಇದಾವೆ. ಆ ಸಿಸಿ ಕ್ಯಾಮೆರಾ ಪರಿಶೀಲನೆ ಆಗಿರಬಹುದು, ಜೊತೆಗೆ ಈ ಸಮಯದಲ್ಲಿ ಪೊಲೀಸರು ಈ ಜಾಗದಲ್ಲಿ ಇದ್ರ ಅನ್ನೋದ್ರ ಬಗ್ಗೆ, ಜೊತೆಗೆ ಕಾಲ್ತುಳಿತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕ್ಷ್ಯ ನಾಶಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಪೊಲೀಸರು ಈ ರೀತಿಯಾದಂತಹ ಒಂದು ಟ್ಯಾಗ್ ಗಳನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಈಗ ತಮ್ಮ ಒಂದು ಕೈಗೆ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ತನಿಖೆ ಕೂಡ ಮುಂದುವರೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನು ಯಾರೆಲ್ಲ ಆಪಾದಿತಗಳಿದ್ದಾರೋ, ಯಾರೆಲ್ಲ ಆರೋಪಿಗಳಿದ್ದಾರೋ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಈಗ ಸಿಐಡಿಗೆ ವರ್ಗಾವಣೆಯಾಗಿದೆ. ಹೀಗಾಗಿ ಸಿಐಡಿ ಪೊಲೀಸರು ಈಗಾಗಲೇ ಈ ಒಂದು ಗೇಟ್ಗಳನ್ನ ಸೆಕ್ಯೂರ್ ಮಾಡಿರುವಂತದ್ದು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಇರುವಂತಹ ಗೇಟ್ಗಳ ಬಳಿ ಒಟ್ಟು 11 ಜನ ಕಾಲ್ತುಳಿತಕ್ಕೆ ಒಳಗಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈಗ ಈ ಕೇಸು ಸಿಐಡಿಗೆ ವರ್ಗಾವಣೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲೆಲ್ಲಿ ಈ ಸಾವುಗಳು ಸಂಭವಿಸಿದೋ ಆ ಗೇಟ್ಗಳಿಗೆ ಈಗ ಪೊಲೀಸ್ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಆ ಜಾಗವನ್ನು ಸೆಕ್ಯೂರ್ ಮಾಡುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ. ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈಗ ಗೇಟ್ ನಂಬರ್ 6A ಬಳಿ ಇಬ್ಬರು ಮೃತಪಟ್ಟಿದ್ರು ಆ ಕಾಲ್ತುಳಿತದಲ್ಲಿ. ಈಗ ಆ ಒಂದು ಜಾಗವನ್ನು ಕಂಪ್ಲೀಟ್ ಆಗಿ ಆ ಗೇಟ್ ಅನ್ನು ಕ್ಲೋಸ್ ಮಾಡುವ ಮೂಲಕ ಪೊಲೀಸರು ಈ ಬ್ಯಾರಿಗೇಡ್ ಜೊತೆಗೆ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಕೇವಲ ಈ ಒಂದು ಗೇಟ್ ಅಷ್ಟೇ ಅಲ್ಲ, ಪ್ರತಿ ಗೇಟಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಯಾವ್ಯಾವ ಗೇಟ್ ಬಳಿ ಈ ಜನ ಮೃತಪಟ್ಟಿದ್ದಾರೋ ಆ ಎಲ್ಲಾ ಗೇಟ್ಗಳಲ್ಲೂ ಕೂಡ ಈ ರೀತಿಯಾದಂತಹ ಟ್ಯಾಗ್ ಗಳನ್ನ ಹಾಕಿ ಪೊಲೀಸರು ಈಗ ಆ ಜಾಗವನ್ನು ಸೆಕ್ಯೂರ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ತನಿಖೆ ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಸಿಸಿ ಕ್ಯಾಮೆರಾಗಳು ಕೂಡ ಇದಾವೆ. ಆ ಸಿಸಿ ಕ್ಯಾಮೆರಾ ಪರಿಶೀಲನೆ ಆಗಿರಬಹುದು, ಜೊತೆಗೆ ಈ ಸಮಯದಲ್ಲಿ ಪೊಲೀಸರು ಈ ಜಾಗದಲ್ಲಿ ಇದ್ರ ಅನ್ನೋದ್ರ ಬಗ್ಗೆ, ಜೊತೆಗೆ ಕಾಲ್ತುಳಿತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕ್ಷ್ಯ ನಾಶಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಪೊಲೀಸರು ಈ ರೀತಿಯಾದಂತಹ ಒಂದು ಟ್ಯಾಗ್ ಗಳನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಈಗ ತಮ್ಮ ಒಂದು ಕೈಗೆ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ತನಿಖೆ ಕೂಡ ಮುಂದುವರೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನು ಯಾರೆಲ್ಲ ಆಪಾದಿತಗಳಿದ್ದಾರೋ, ಯಾರೆಲ್ಲ ಆರೋಪಿಗಳಿದ್ದಾರೋ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ,
ರಿಪಬ್ಲಿಕ್ ಕನ್ನಡ ಬೆಂಗಳೂರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಈಗ ಸಿಐಡಿಗೆ ವರ್ಗಾವಣೆ ಆಗಿದೆ. ಹೀಗಾಗಿ ಸಿಐಡಿ ಪೊಲೀಸರು ಈಗಾಗಲೇ ಈ ಒಂದು ಗೇಟ್ಗಳನ್ನ ಸೆಕ್ಯೂರ್ ಮಾಡಿರುವಂತದ್ದು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಇರುವಂತಹ ಗೇಟ್ಗಳ ಬಳಿ ಒಟ್ಟು 11 ಜನ ಕಾಲ್ತುಳಿತಕ್ಕೆ ಒಳಗಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈಗ ಈ ಕೇಸು ಸಿಐಡಿಗೆ ವರ್ಗಾವಣೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲೆಲ್ಲಿ ಈ ಸಾವುಗಳು ಸಂಭವಿಸಿದೋ ಆ ಗೇಟ್ಗಳಿಗೆ ಈಗ ಪೊಲೀಸ್ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಆ ಜಾಗವನ್ನ ಸೆಕ್ಯೂರ್ ಮಾಡುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ. ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈಗ ಗೇಟ್ ನಂಬರ್ 6A ಬಳಿ ಇಬ್ಬರು ಮೃತಪಟ್ಟಿದ್ರು ಆ ಕಾಲ್ತುಳಿತದಲ್ಲಿ. ಈಗ ಆ ಒಂದು ಜಾಗವನ್ನ ಕಂಪ್ಲೀಟ್ ಆಗಿ ಆ ಗೇಟ್ ಅನ್ನ ಕ್ಲೋಸ್ ಮಾಡುವ ಮೂಲಕ ಪೊಲೀಸರು ಈ ಬ್ಯಾರಿಗೇಡ್ ಜೊತೆಗೆ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಕೇವಲ ಈ ಒಂದು ಗೇಟ್ ಅಷ್ಟೇ ಅಲ್ಲ, ಪ್ರತಿ ಗೇಟಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಯಾವ್ಯಾವ ಗೇಟ್ ಬಳಿ ಈ ಜನ ಮೃತಪಟ್ಟಿದ್ದಾರೋ ಆ ಎಲ್ಲಾ ಗೇಟ್ಗಳಲ್ಲೂ ಕೂಡ ಈ ರೀತಿಯಾದಂತಹ ಟ್ಯಾಗ್ ಗಳನ್ನ ಹಾಕಿ ಪೊಲೀಸರು ಈಗ ಆ ಜಾಗವನ್ನು ಸೆಕ್ಯೂರ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ತನಿಖೆ ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಸಿಸಿ ಕ್ಯಾಮೆರಾಗಳು ಕೂಡ ಇದಾವೆ. ಆ ಸಿಸಿ ಕ್ಯಾಮೆರಾ ಪರಿಶೀಲನೆ ಆಗಿರಬಹುದು, ಜೊತೆಗೆ ಈ ಸಮಯದಲ್ಲಿ ಪೊಲೀಸರು ಈ ಜಾಗದಲ್ಲಿ ಇದ್ರ ಅನ್ನೋದ್ರ ಬಗ್ಗೆ, ಜೊತೆಗೆ ಕಾಲ್ತುಳಿತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕ್ಷ್ಯ ನಾಶಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಪೊಲೀಸರು ಈ ರೀತಿಯಾದಂತಹ ಒಂದು ಟ್ಯಾಗ್ ಗಳನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಈಗ ತಮ್ಮ ಒಂದು ಕೈಗೆ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ತನಿಖೆ ಕೂಡ ಮುಂದುವರೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಆಪಾದಿತಗಳಿದ್ದಾರೋ, ಯಾರೆಲ್ಲ ಆರೋಪಿಗಳಿದ್ದಾರೋ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ ಬೆಂಗಳೂರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಈಗ ಸಿಐಡಿಗೆ ವರ್ಗಾವಣೆ ಆಗಿದೆ. ಹೀಗಾಗಿ ಸಿಐಡಿ ಪೊಲೀಸರು ಈಗಾಗಲೇ ಈ ಒಂದು ಗೇಟ್ಗಳನ್ನ ಸೆಕ್ಯೂರ್ ಮಾಡಿರುವಂತದ್ದು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಇರುವಂತಹ ಗೇಟ್ಗಳ ಬಳಿ ಒಟ್ಟು 11 ಜನ ಕಾಲ್ತುಳಿತಕ್ಕೆ ಒಳಗಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈಗ ಈ ಕೇಸು ಸಿಐಡಿಗೆ ವರ್ಗಾವಣೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲೆಲ್ಲಿ ಈ ಸಾವುಗಳು ಸಂಭವಿಸಿದೋ ಆ ಗೇಟ್ಗಳಿಗೆ ಈಗ ಪೊಲೀಸ್ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಆ ಜಾಗವನ್ನ ಸೆಕ್ಯೂರ್ ಮಾಡುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ. ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈಗ ಗೇಟ್ ನಂಬರ್ 6A ಬಳಿ ಇಬ್ಬರು ಮೃತಪಟ್ಟಿದ್ರು ಆ ಕಾಲ್ತುಳಿತದಲ್ಲಿ. ಈಗ ಆ ಒಂದು ಜಾಗವನ್ನ ಕಂಪ್ಲೀಟ್ ಆಗಿ ಆ ಗೇಟ್ ಅನ್ನ ಕ್ಲೋಸ್ ಮಾಡುವ ಮೂಲಕ ಪೊಲೀಸರು ಈ ಬ್ಯಾರಿಗೇಡ್ ಜೊತೆಗೆ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಕೇವಲ ಈ ಒಂದು ಗೇಟ್ ಅಷ್ಟೇ ಅಲ್ಲ, ಪ್ರತಿ ಗೇಟಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಯಾವ್ಯಾವ ಗೇಟ್ ಬಳಿ ಈ ಜನ ಮೃತಪಟ್ಟಿದ್ದಾರೋ ಆ ಎಲ್ಲಾ ಗೇಟ್ಗಳಲ್ಲೂ ಕೂಡ ಈ ರೀತಿಯಾದಂತಹ ಟ್ಯಾಗ್ ಗಳನ್ನ ಹಾಕಿ ಪೊಲೀಸರು ಈಗ ಆ ಜಾಗವನ್ನು ಸೆಕ್ಯೂರ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ತನಿಖೆ ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಸಿಸಿ ಕ್ಯಾಮೆರಾಗಳು ಕೂಡ ಇದಾವೆ. ಆ ಸಿಸಿ ಕ್ಯಾಮೆರಾ ಪರಿಶೀಲನೆ ಆಗಿರಬಹುದು, ಜೊತೆಗೆ ಈ ಸಮಯದಲ್ಲಿ ಪೊಲೀಸರು ಈ ಜಾಗದಲ್ಲಿ ಇದ್ರ ಅನ್ನೋದ್ರ ಬಗ್ಗೆ, ಜೊತೆಗೆ ಕಾಲ್ತುಳಿತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕ್ಷ್ಯ ನಾಶಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಪೊಲೀಸರು ಈ ರೀತಿಯಾದಂತಹ ಒಂದು ಟ್ಯಾಗ್ ಗಳನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಈಗ ತಮ್ಮ ಒಂದು ಕೈಗೆ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ತನಿಖೆ ಕೂಡ ಮುಂದುವರೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಆಪಾದಿತಗಳಿದ್ದಾರೋ, ಯಾರೆಲ್ಲ ಆರೋಪಿಗಳಿದ್ದಾರೋ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ ಬೆಂಗಳೂರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಈಗ ಸಿಐಡಿಗೆ ವರ್ಗಾವಣೆ ಆಗಿದೆ. ಹೀಗಾಗಿ ಸಿಐಡಿ ಪೊಲೀಸರು ಈಗಾಗಲೇ ಈ ಒಂದು ಗೇಟ್ಗಳನ್ನ ಸೆಕ್ಯೂರ್ ಮಾಡಿರುವಂತದ್ದು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಇರುವಂತಹ ಗೇಟ್ಗಳ ಬಳಿ ಒಟ್ಟು 11 ಜನ ಕಾಲ್ತುಳಿತಕ್ಕೆ ಒಳಗಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈಗ ಈ ಕೇಸು ಸಿಐಡಿಗೆ ವರ್ಗಾವಣೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲೆಲ್ಲಿ ಈ ಸಾವುಗಳು ಸಂಭವಿಸಿದೋ ಆ ಗೇಟ್ಗಳಿಗೆ ಈಗ ಪೊಲೀಸ್ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಆ ಜಾಗವನ್ನ ಸೆಕ್ಯೂರ್ ಮಾಡುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ. ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈಗ ಗೇಟ್ ನಂಬರ್ 6A ಬಳಿ ಇಬ್ಬರು ಮೃತಪಟ್ಟಿದ್ರು ಆ ಕಾಲ್ತುಳಿತದಲ್ಲಿ. ಈಗ ಆ ಒಂದು ಜಾಗವನ್ನ ಕಂಪ್ಲೀಟ್ ಆಗಿ ಆ ಗೇಟ್ ಅನ್ನ ಕ್ಲೋಸ್ ಮಾಡುವ ಮೂಲಕ ಪೊಲೀಸರು ಈ ಬ್ಯಾರಿಗೇಡ್ ಜೊತೆಗೆ ಕ್ರೈಮ್ ಸೀನ್ ಟ್ಯಾಗ್ ಅನ್ನು ಹಾಕುವ ಮೂಲಕ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಕೇವಲ ಈ ಒಂದು ಗೇಟ್ ಅಷ್ಟೇ ಅಲ್ಲ, ಪ್ರತಿ ಗೇಟಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಯಾವ್ಯಾವ ಗೇಟ್ ಬಳಿ ಈ ಜನ ಮೃತಪಟ್ಟಿದ್ದಾರೋ ಆ ಎಲ್ಲಾ ಗೇಟ್ಗಳಲ್ಲೂ ಕೂಡ ಈ ರೀತಿಯಾದಂತಹ ಟ್ಯಾಗ್ ಗಳನ್ನ ಹಾಕಿ ಪೊಲೀಸರು ಈಗ ಆ ಜಾಗವನ್ನು ಸೆಕ್ಯೂರ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ತನಿಖೆ ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಸಿಸಿ ಕ್ಯಾಮೆರಾಗಳು ಕೂಡ ಇದಾವೆ. ಆ ಸಿಸಿ ಕ್ಯಾಮೆರಾ ಪರಿಶೀಲನೆ ಆಗಿರಬಹುದು, ಜೊತೆಗೆ ಈ ಸಮಯದಲ್ಲಿ ಪೊಲೀಸರು ಈ ಜಾಗದಲ್ಲಿ ಇದ್ರ ಅನ್ನೋದ್ರ ಬಗ್ಗೆ, ಜೊತೆಗೆ ಕಾಲ್ತುಳಿತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕ್ಷ್ಯ ನಾಶಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಪೊಲೀಸರು ಈ ರೀತಿಯಾದಂತಹ ಒಂದು ಟ್ಯಾಗ್ ಗಳನ್ನು ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಈಗ ತಮ್ಮ ಒಂದು ಕೈಗೆ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ತನಿಖೆ ಕೂಡ ಮುಂದುವರೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಆಪಾದಿತಗಳಿದ್ದಾರೋ, ಯಾರೆಲ್ಲ ಆರೋಪಿಗಳಿದ್ದಾರೋ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ ಬೆಂಗಳೂರು.